ಗಾಯ್ಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ ನಾನು, ಇವತ್ತು 10 ಕಿಲೋಮೀಟರ್ಸ್ ವಾಕು. ನಮ್ಮ ಫ್ಯಾಕ್ಟ್ರಿ ಸರ್ಕಲಿಂದ ರಾಜನ್ ಕುಂಟೆ 10 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ. ಔಟ್ಪುಟ್ ಎಲ್ಲ ಆಯಿತು, ಶೂ ಎಲ್ಲ ಹಾಕೊಂಡೆ. ಬನ್ನಿ ಹೋಗೋಣ. ಟೈಮ್ ನೋಡಿ, ಟೈಮ್ ಎಕ್ಸಾಕ್ಟ್ 3:30 ಗಾಯ್ಸ್. ಇವಾಗ ಏರ್ಬೋರ್ಡ್ಸ್ ಹಾಕೊಂಡು ರೈಟ್ ಬರೋಣ. ಮನೇನು ಜೈತ ಬಂದ ತಕ್ಷಣ 3 ಜನ ಪ್ರತ್ಯಕ್ಷ ಆಗ್ತದೆ ನೋಡಿ ಗಾಯ್ಸ್. 1 2 ಇಲ್ಲೊಂದು 3. ಹೋಗ್ತಾ ಇದ್ದೆ, ಫುಲ್ ನಾಯಿಗಳೆಲ್ಲ ಆಟ ಆಡ್ಸ್ಕೊಂಡು ಬರ್ತಾ ಇದ್ದಾರೆ ಗಾಯ್ಸ್. ನೋಡ್ರಿ, ಅಲ್ಲೊಂದು ನಾಯಿ ಬಗಿಳ್ತಾ ಇದೆ. ಸೊ ಗಾಯ್ಸ್, ಹಳ್ಳಿ ರೋಡ್ ಬಿಟ್ಟು ಹೈವೇ ರೋಡಿಗೆ ಬಂದೆ. ನಮ್ಮ ದೊಡ್ಡಬಳ್ಳಾಪುರ ಬಿಸಿನಹಳ್ಳಿ ಹತ್ರ ಅಧಿಕಾರಿಗಳು ಏನು ಮಾಡ್ತಿದಾರೋ ಗೊತ್ತಿಲ್ಲ ಗಾಯ್ಸ್. ಈ ರಾಜನ್ ಕುಂಟೆಗೆ ಹೋಗೋ ರೋಡಲ್ಲಿ, ಯಲಹಂಕ ಹೋಗೋ ರೋಡಲ್ಲಿ ಒಂದೇ ಒಂದು ಲೈಟ್ ಕೂಡ ಇಲ್ಲ ಗಾಯ್ಸ್. ಒಂದೇ ಒಂದು ಸಣ್ಣ ಲೈಟ್ ಕೂಡ ಇಲ್ಲ ನೋಡ್ರಿ. ಯಾವ್ದನ ಗಾಡಿಗಳು ಓಡಾಡ್ಬೇಕಂದ್ರೆ ಹೆಂಗ್ ಓಡಾಡ್ತಾ ಹೇಳಿ ಗಾಯ್ಸ್. ನೋಡಿ, ಗಾಡಿಗಳೆಲ್ಲ ಓಡಾಡ್ತಾ ಇದ್ದೇವೆ. ಗಾಡಿ ಲೈಟ್ಸ್ ಬಿಟ್ಟರೆ ಇನ್ನು ಒಂದೇ ಒಂದು ಲೈಟ್ ಇಲ್ಲ ಗಾಯ್ಸ್ ಈ ಇದರಲ್ಲಿ. ನೋಡಿ, ಒಂದು ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಆ ಗಾಡಿಗಳವ್ರಿಗೆ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಯಿತು, ಯಾರು ನೋಡ್ತಾರೆ ಗಾಯ್ಸ್? ಒಂದೇ ಒಂದು ಲೈಟ್ ಇಲ್ಲ ಗಾಯ್ಸ್ ಇಲ್ಲಿ. ಸುಮ್ಮನೆ ಅಧಿಕಾರಿಗಳು ಅಂತಂದ್ಬಿಟ್ಟು ಫೋಟೋಸ್ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ಅರೆ ಏನು ಕೇರ್ ಮಾಡ್ತಾ ಇಲ್ಲ. ಇರಿ, ಒಂದು ಲೈಟ್ ಬರಲಿ ಕಾಣಿಸುತ್ತೆ ನೋಡಿ ಗಾಯ್ಸ್. ಸುಮ್ಮನೆ ಅಧಿಕಾರಿಗಳು MLA ಅದು ಇದು ಅಂತ ಸುಮ್ಮನೆ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ಏನು ಸಹಾಯನೂ ಮಾಡ್ತಾ ಇಲ್ಲ. ಸೊ ಗಾಯ್ಸ್, 12 ಗಂಟೆ ಬಂದೆ. ಇವಾಗ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಗುದ್ದಕ್ಕೆ ಬರಬೇಕು ಗಾಯ್ಸ್, ಹಂಗೆ ಬರ್ತಾರೆ. ಸೊ ಗಾಯ್ಸ್, ಫೈನಲಿ ನಾನು ಬೂಸ್ಟ್ ಕುಟ್ಕೊಂಡೆ. ಟೀ ಕೇಳಿ ಸ್ವಲ್ಪ ಲೇಟ್ ಆಗುತ್ತಣ್ಣ, ಬೂಸ್ಟ್ ರೆಡಿ ಇದೆ ನೋಡಿ ಅಂತಂದ. ಆಯ್ತು ಸರಿ, ಬೂಸ್ಟ್ ಹಾಕ್ಬಿಡೋಣ ಅಂತಂದ್ಬಿಟ್ಟು ಬೂಸ್ಟ್ ಕುಟ್ಕೊಂಡು ಇವಾಗ ಮತ್ತೆ ಮೂವ್ ಆದೆ. ಇನ್ನೊಂದು 6 or 5-6 ಕಿಲೋಮೀಟ್ರ್ ಇರ್ಬೋದು ಗಾಯ್ಸ್. ಇನ್ನು ಮ್ಯಾಪ್ ನೋಡಿಲ್ಲ ನಾನು, ಅವಲ್ಲಿ ಮನೆ ಹತ್ರ ಓಪನ್ ಮಾಡಿದ್ದೆ ಅಷ್ಟೇ, ಇನ್ನೂ ಓಪನ್ ಮಾಡಿಲ್ಲ. ಹೋಗೋಣ, ಹೆಂಗೆ ಇದ್ರು ಎಷ್ಟು ದೂರ ಆದ್ರೇನು, ಸ್ವಲ್ಪ ಹೋಗ್ಲೇಬೇಕಲ್ವಾ. ಬನ್ನಿ ಹೋಗೋಣ. ಸೊ ಗಾಯ್ಸ್, ಫೈನಲಿ ರಾಜನ್ ಕುಂಟೆ ರೀಚ್ ಆದೆ.
10 kilometers within 2 hours. ಅಂದರೆ 1 hourಗೆ ಒಂದು 5 kilometers ಅಂದರೆ ಬೈ ವಾಕ್ ಅಷ್ಟು ಬಂದಿದ್ದೀನಿ. ಬಾ ಫೈನಲಿ ಬಂದೆ. ಇನ್ನು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ ಗಾಯ್ಸ್. ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ಮತ್ತೆ ರಿಟರ್ನ್ ಹೋಗಬೇಕು. ಬನ್ನಿ ನನ್ನ ಫ್ರೆಂಡಿಗೆ ಫೋನ್ ಹಾಕ್ಬಿಟ್ಟು ಕರ್ಸ್ಕೊಂಡು ಹೋಗೋಣ.